ಹಾಯ್ ಸರ್. ಒಂದು ಟೈಮಲ್ಲಿ ಲೈಕ್ ದೇವಿಕಾ ಮ್ಯಾಮ್ 2 CC ಕಂಪ್ಲೀಟ್ ಮಾಡ್ಕೊಂಡಾಗ ನೀವು ಹೇಳಿದ್ರಿ ಲೈಕ್ ಇದೆಲ್ಲ ವರ್ಕ್ ಆಗೋದಿಲ್ಲ ಸರ್, ನಾವು ಇಂಥವೆಲ್ಲ ಸಾಕಷ್ಟು ನೋಟ್ ಬಿಟ್ಬಿಟ್ಟಿದ್ದೀವಿ ಅಂತ, ಹೌದಾ? ಬಟ್ ಇವತ್ತು ನಿಮ್ಮ ಕಣ್ಣೆದ್ರಿಗೇನೆ ನಿಮ್ಮ ಜೊತೆಗೇನೆ ಕಾರ್ ಅಚೀವ್ಮೆಂಟ್ ಮಾಡ್ತಾ ಇದ್ದಾರೆ. ಹೇಗೆ ಅನ್ಸುತ್ತೆ ನೀವೇ ಹೇಳಿ? ಲೈಕ್ ನಾನೇನು ಕೇಳೋದಿಲ್ಲ, ನೀವು ಹೇಳಿದ್ರೆ ಒಂದು ಸಪೋಸ್ ಮಾಡಿದ್ರಿ ಈ ಒಂದು ಸಿಸ್ಟಮ್ನ, ಇವಾಗ ಹೇಗೆ ಅನ್ಸುತ್ತೆ? ಸ್ಟಾರ್ಟಿಂಗಲ್ಲಿ ಮಗಳು ಬಂದು ಪೇರೆಂಟ್ಸ್ಗಳ ಹತ್ರ ಕೇಳ್ಕೊಂಡಾಗ ಯಾಕೋ ನಮಗೊಂದು ಸ್ವಲ್ಪ ಸರಿಯಿಲ್ಲ ಅನ್ನಿಸ್ತು. ಈಗ ಅವಳಿಗೆ ಮುಂದುವರಿತ ನೋಡಿದ್ರೆ ಇದು ಭಾಳ ಬೆಸ್ಟಾಗಿದೆ. ಯಾವುದೇ ಹೆಣ್ಮಕ್ಳಾಗಲಿ ಯಾರೇ ಹೌಸ್ ವೈಫ್ ಆಗಲಿ ಇದು ಮಾಡ್ಕೊಂಡು ಹೋದರೆ ಮುಂದೆ ಜೀವನ ಚೆನ್ನಾಗಿರುತ್ತೆ ಅಂತೇಳಿ ನಾನು ಹೇಳ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಇನ್ನೂ ಸಪೋರ್ಟ್ ಮಾಡಿ ಆ್ಯಂಡ್ ಇನ್ನೂ ಅವ್ರ ಮೇಲಕ್ಕೆ ಬೆಳೀತಾ ಹೋಗ್ತಾರೆ. ಓಕೆ, ಎಷ್ಟೋ ಜನ ಹೌಸ್ ವೈಫ್ ಇದ್ದಾರೆ, ನಿಮ್ಮ ಮಗಳು ಕೂಡ ಇನ್ನೂ ಬೆಳೀತಾರೆ ಮುಂದೆ. ಓಕೆ, ಚೆನ್ನಾಗಿ ಸಪೋರ್ಟ್ ಮಾಡಿ. ಆಕೆಗೋಸ್ಕರ ನಾನೇ ಆಗಲಿ, ಅವ್ರ ಯಜಮಾನ್ರಾಗಲಿ, ಅವ್ರ ತಾಯಿ ಆಗಲಿ, ಅವ್ರ ಅತ್ತೆ ಆಗಲಿ ಎಲ್ಲರೂ ಸಪೋರ್ಟ್ ಮಾಡ್ತೀವಿ. ಫಾರ್ ಅವರ್ ಕಂಪ್ನಿ ಆಲ್ ದ ಬೆಸ್ಟ್. ಚೇಂಜಸ್ ಅಂತಂದರೆ ಇಷ್ಟೇ, ಲೈಕ್ ಏನು ಇಲ್ಲದಾಗ ಲೈಕ್ ಯಾರೇ ಆಗಿರಲಿ, ಇವ್ರು ಇಲ್ಲೇ ಇದ್ದಾರೆ, ನಾನು ಡೈರೆಕ್ಟಾಗಿ ಹೇಳ್ತೀನಿ. ಸೊ ಏನು ಇಲ್ಲದೆ ಇದ್ದಾಗ ಯಾರೂ ಟ್ರಸ್ಟ್ ಮಾಡಲ್ಲ, ಏನಾದರೂ ಮಾಡಿ ತೋರಿಸಿದಾಗ ಈ ರೀತಿ ಆನ್ಸರ್ ಬರುತ್ತೆ. ಓಕೆ, ಶೋ ಆಲ್ ದ ಬೆಸ್ಟ್ ಗಾಯ್ಸ್, ಮಾಡ್ಕೊಳ್ರಿ, ಎಲ್ಲರೂ ಟ್ರಸ್ಟ್ ಮಾಡಿ ಬನ್ನಿ, ನಾವಿದ್ದೀವಿ.